ಪರಿಷ್ಕೃತ ಟಿಕೆಟ್ ದರ ಫಿಕ್ಸ್. ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ದುಬಾರಿ ಆಗುತ್ತೆ. ಪ್ರಯಾಣಿಕರ ಅಸೋಸಿಯೇಷನ್ನಿಂದ ಬಿಎಂಆರ್ಸಿಎಲ್ ಎಂಡಿ ಭೇಟಿ. ನಿನ್ನೆ ಬಿಎಂಆರ್ಸಿಎಲ್ ಎಂಡಿ ಭೇಟಿ ಮಾಡಿರುವಂತಹ ನಿಯೋಗ ಮೆಟ್ರೋ ಟಿಕೆಟ್ ದರವನ್ನ ಕಡಿತ ಮಾಡಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ನಿಯೋಗದ ಮನವಿಯನ್ನ ಬಿಎಂಆರ್ಸಿಎಲ್ ಪುರಸ್ಕರಿಸಿಲ್ಲ. ದರ ಕಡಿತ ಸಾಧ್ಯ ಇಲ್ಲ ಅಂತ ಎಂಡಿ ಹೇಳಿದ್ದಾರೆ. ನಮ್ಮ ಮೆಟ್ರೋ ಧೋರಣೆಯ ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಈ ವಿಚಾರವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಯೋಗ ಮನವಿಯನ್ನ ಮಾಡಿಕೊಂಡಿತ್ತು ಮೆಟ್ರೋ ಟಿಕೆಟ್ ದರವನ್ನ ಕಡಿತ ಮಾಡಿ ಅಂತ ಹೇಳಿ. ಆದರೆ ದರ ಕಡಿತ ಸಾಧ್ಯ ಇಲ್ಲ ಅಂತ ಎಂಡಿ ಅವರು ಹೇಳಿದ್ದಾರೆ. ನಮ್ಮ ಮೆಟ್ರೋದ ಈ ಧೋರಣೆಯ ವಿರುದ್ಧವೇ ಈಗ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಈ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೆಟ್ರೋ ಅಂಡ್ ಸಬರ್ಬನ್ ರೈಲು ಪ್ಯಾಸೆಂಜರ್ಸ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರು ನಿನ್ನೆ ಬಿಎಂಆರ್ಸಿಎಲ್ ಎಂಡಿನ ಮೀಟ್ ಮಾಡಿ ಬಂದಿದ್ದಾರೆ. ದರ ಕಡಿಮೆ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿದ್ದಾರೆ. ಬಟ್ ಬಿಎಂಆರ್ಸಿಎಲ್ ಎಂಡಿ ಮಾತ್ರ ದರ ನಿಗದಿ ಕಮಿಟಿ ದರ ಏರಿಕೆ ಮಾಡಿದರೆ ನಾವೇನ್ ಮಾಡಕ್ಕಾಗಲ್ಲ ಅಂತ ಒಂದ್ ಕಡೆ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಜೊತೆ ಈಗ ಅಧ್ಯಕ್ಷರಾದ ಪ್ರಕಾಶ್ ಮಂಡೋತ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ನಿನ್ನೆ ಬಿಎಂಆರ್ಸಿಎಲ್ ಎಂಡಿನ ಮೀಟ್ ಮಾಡಿ ಬಂದಿದ್ರಿ. ಎಂಡಿ ಏನೇನು ತಿಳಿದ್ರು, ದರ ಏನಾದ್ರು ಕಡಿಮೆ ಆಗುತ್ತಾ, ನಾಳೆಯಿಂದ ಜಾಸ್ತಿ ಆಗುತ್ತಾ, ಹೇಗೆ ಸರ್ ಅಂತ? ಸರ್, ಅವರು ಫೇರ್ ಫಿಕ್ಸೇಷನ್ ಕಮಿಟಿ ತೀರ್ಮಾನ ಇದು. ಅವರು ನಮಗೆ 5% ಶೇಕಡ ಪ್ರತಿ ವರ್ಷ ಜಾಸ್ತಿ ಮಾಡಬಹುದು, ಅದಕ್ಕೆ ಅದಂತೆ ನಾವು ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರು. ನಾನು ಸರ್, ಇದು ಸಮಂಜಸವಾಗಿಲ್ಲ, ಇದು ಪ್ಯಾಸೆಂಜರ್ ಸಾಮಾನ್ಯ ಮತ್ತು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ, ದಯವಿಟ್ಟು ಇದು ಆಗಬಾರ್ದು. ನೋಡಿ ಏನಾದರೂ ಪ್ರಯತ್ನ ಮಾಡಿ ಇದು ತಡೆ ಇಟ್ಬಹುದಾ, ಇದನ್ನ ಹೋಲ್ಡ್ ಮಾಡಬಹುದಾ ಅಂತ ಹೇಳಿದೆ. ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ 5 ವರ್ಷ ಕೊಟ್ಟಿರೋದು ಪ್ರತಿ ವರ್ಷ 5% ಅದು ಸರಿ ಇಲ್ಲ ಸರ್. ಅದು ಆ ಕ್ಲಾಸ್ ನಮಗೆ ಒಪ್ತಾ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ನೀವು ಆಟೋಮೆಟಿಕ್ ಯಾವುದು ಚರ್ಚೆ ಮಾಡದೆ ನೀವು ಮಾಡಿಬಿಟ್ರೆ ಹೇಗೆ ಅಂತ ನಾನು ಅವ್ರ ಗಮನಕ್ಕೆ ತಂದೆ. ಇವಾಗ ಮಾಸ್ ಟ್ರಾನ್ಸ್ಪೋರ್ಟ್ ಇದು. ಇಲ್ಲಿ ನಿಮಗೇನಾಗುತ್ತೆ ಅಂದ್ರೆ ಮಾಸ್ ಟ್ರಾನ್ಸ್ಪೋರ್ಟ್ಗೆ ಪಬ್ಲಿಕ್ ಜಾಸ್ತಿ ಓಡಾಡಬೇಕು ಅಂತಾನೆ ಮಾಸ್ ಟ್ರಾನ್ಸ್ಪೋರ್ಟ್ ಮಾಡೋದು. ಇದು ಕಾಸ್ಟ್ ನೋಡಿ, ನೀವು ಪ್ರತಿ ಒಂದು 15-20 ಕಿಲೋಮೀಟರ್ ಮಾರ್ಗ 20,000, 15,000, 30,000 ಕೋಟಿ ಆಗುತ್ತೆ. ಅದನ್ನೆಲ್ಲ ರಾಜ್ಯ ಸರ್ಕಾರನೂ ಪಾಲ್ಕೊಡುತ್ತೆ ಮತ್ತು ಕೇಂದ್ರ ಸರ್ಕಾರ ತಂದು ಪಾಲ್ಕೊಡುತ್ತೆ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಜಾಸ್ತಿ ಮಾಡಿದ್ರೆ ಜನ ಓಡಾಡ್ತಾರಾ? ನೀವು ಮೊನ್ನೆನೆ ನೀವು 71%, 101% ಮಾಡಿದ್ರೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಇದು ನಮ್ಮ ವಿರೋಧ ಮಾಡಿದಕ್ಕೆ 71% ಬಂತು. ಒಂದೇ ವರ್ಷದಾದ್ಮೇಲೆ ಇತ್ತು 5%. ಮತ್ತೆ ನಿಮಗೆ ಆಟೋಮೆಟಿಕ್ ಒಂದು ಇದು ಕೊಟ್ಬಿಟ್ಟಿದ್ದಾರೆ ಸ್ವತಂತ್ರ. ಅದು ಸರಿ ಇಲ್ಲ ಸರ್, ಅದು ವಿ ಡೋಂಟ್ ಅಕ್ಸೆಪ್ಟ್ ಅಂತ ಹೇಳ್ಬಿಟ್ಟು ಬಂದೆ. ದಯವಿಟ್ಟು ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ, ಸ್ಯಾಲರಿ ಕ್ಲಾಸ್ಗೆ, ವರ್ಕಿಂಗ್ ಕ್ಲಾಸ್ಗೆ ಮತ್ತೆ ಈ ಅಪ್ ಡೌನ್ ಮಾಡ್ತಾರೆ ಡೈಲಿ, ಅವ್ರಿಗೆ ತುಂಬಾ ಹೊರೆ ಬೀಳುತ್ತೆ. ಇವಾಗ ಅವ್ರು 5 ರೂಪಾಯಿ ಅಂತ ಹೇಳ್ತಾರೆ. 5 ರೂಪಾಯಿ ಅಂದ್ರೆ ಒಂದ್ ಕಡೆ ಹೋದ್ರೆ 5 ರೂಪಾಯಿ, ಅದು ಲಾಸ್ಟ್ ಪಾಯಿಂಟ್ಗೆ. ಮಧ್ಯದ ಪಾಯಿಂಟ್ ಅಲ್ಲಿ ಅದು ಎಷ್ಟಾಗುತ್ತೆ ನಾಳೆ ನಾವು ಚೆಕ್ ಮಾಡ್ತೀವಿ. ಸೊ 10 ರೂಪೀಸ್ ಅಂದ್ರೆ ತಿಂಗಳಿಗೆ 300 ರೂಪಾಯಿ ಆಯ್ತು. ಅವನಿಗೆ ಅವನ ಆದಾಯದಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ 300 ರೂಪಾಯಿ ಜಾಸ್ತಿ ಕಟ್ಟಬೇಕಾಗತ್ತೆ. ಅದಕ್ಕೆ ನಮ್ಮ ವಿರೋಧ ಇದೆ ಸರ್. ನಾವು ಅವರಿಗೆ ಒಂದು ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕರೀರಿ ಅಂತ ನಾನು ಹೇಳಿದ್ದೀನಿ. ಬೆಂಗಳೂರು ಮೆಟ್ರೋ ಅಂಡ್ ಸಬರ್ಬನ್ ರೈಲು ಪ್ಯಾಸೆಂಜರ್ಸ್ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮಂಡೋತ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಷ್ಕೃತ ಟಿಕೆಟ್ ದರ ಫಿಕ್ಸ್. ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ದುಬಾರಿ ಆಗುತ್ತೆ. ಪ್ರಯಾಣಿಕರ ಅಸೋಸಿಯೇಷನ್ನಿಂದ ಬಿಎಂಆರ್ಸಿಎಲ್ ಎಂಡಿ ಭೇಟಿ. ನಿನ್ನೆ ಬಿಎಂಆರ್ಸಿಎಲ್ ಎಂಡಿ ಭೇಟಿ ಮಾಡಿರುವಂತಹ ನಿಯೋಗ ಮೆಟ್ರೋ ಟಿಕೆಟ್ ದರವನ್ನ ಕಡಿತ ಮಾಡಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ನಿಯೋಗದ ಮನವಿಯನ್ನ ಬಿಎಂಆರ್ಸಿಎಲ್ ಪುರಸ್ಕರಿಸಿಲ್ಲ. ದರ ಕಡಿತ ಸಾಧ್ಯ ಇಲ್ಲ ಅಂತ ಎಂಡಿ ಹೇಳಿದ್ದಾರೆ. ನಮ್ಮ ಮೆಟ್ರೋ ಧೋರಣೆಯ ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಈ ವಿಚಾರವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಯೋಗ ಮನವಿಯನ್ನ ಮಾಡಿಕೊಂಡಿತ್ತು ಮೆಟ್ರೋ ಟಿಕೆಟ್ ದರವನ್ನ ಕಡಿತ ಮಾಡಿ ಅಂತ ಹೇಳಿ. ಆದರೆ ದರ ಕಡಿತ ಸಾಧ್ಯ ಇಲ್ಲ ಅಂತ ಎಂಡಿ ಅವರು ಹೇಳಿದ್ದಾರೆ. ನಮ್ಮ ಮೆಟ್ರೋದ ಈ ಧೋರಣೆಯ ವಿರುದ್ಧವೇ ಈಗ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಈ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೆಟ್ರೋ ಅಂಡ್ ಸಬರ್ಬನ್ ರೈಲು ಪ್ಯಾಸೆಂಜರ್ಸ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರು ನಿನ್ನೆ ಬಿಎಂಆರ್ಸಿಎಲ್ ಎಂಡಿನ ಮೀಟ್ ಮಾಡಿ ಬಂದಿದ್ದಾರೆ. ದರ ಕಡಿಮೆ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿದ್ದಾರೆ. ಬಟ್ ಬಿಎಂಆರ್ಸಿಎಲ್ ಎಂಡಿ ಮಾತ್ರ ದರ ನಿಗದಿ ಕಮಿಟಿ ದರ ಏರಿಕೆ ಮಾಡಿದರೆ ನಾವೇನ್ ಮಾಡಕ್ಕಾಗಲ್ಲ ಅಂತ ಒಂದ್ ಕಡೆ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಜೊತೆ ಈಗ ಅಧ್ಯಕ್ಷರಾದ ಪ್ರಕಾಶ್ ಮಂಡೋತ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ನಿನ್ನೆ ಬಿಎಂಆರ್ಸಿಎಲ್ ಎಂಡಿನ ಮೀಟ್ ಮಾಡಿ ಬಂದಿದ್ರಿ. ಎಂಡಿ ಏನೇನು ತಿಳಿದ್ರು, ದರ ಏನಾದ್ರು ಕಡಿಮೆ ಆಗುತ್ತಾ, ನಾಳೆಯಿಂದ ಜಾಸ್ತಿ ಆಗುತ್ತಾ, ಹೇಗೆ ಸರ್ ಅಂತ? ಸರ್, ಅವರು ಫೇರ್ ಫಿಕ್ಸೇಷನ್ ಕಮಿಟಿ ತೀರ್ಮಾನ ಇದು.
ಅವರು ನಮಗೆ 5% ಶೇಕಡ ಪ್ರತಿ ವರ್ಷ ಜಾಸ್ತಿ ಮಾಡಬಹುದು, ಅದಂತೆ ನಾವು ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರು. ನಾನು ಸರ್ ಇದು ಸಮಂಜಸವಾಗಿಲ್ಲ, ಇದು ಪ್ಯಾಸೆಂಜರ್ ಸಾಮಾನ್ಯ ಮತ್ತು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ, ದಯವಿಟ್ಟು ಇದು ಆಗಬಾರ್ದು, ನೋಡಿ ಏನಾದರೂ ಪ್ರಯತ್ನ ಮಾಡಿ ಇದು ತಡೆ ಇಟ್ಬಹುದಾ, ಇದನ್ನ ಹೋಲ್ಡ್ ಮಾಡಬಹುದಾ ಅಂತ ಹೇಳಿದೆ. ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ 5 ವರ್ಷ ಕೊಟ್ಟಿರೋದು ಪ್ರತಿ ವರ್ಷ 5% ಅದು ಸರಿ ಇಲ್ಲ ಸರ್, ಅದು ಆ ಕ್ಲಾಸ್ ನಮಗೆ ಒಪ್ತಾ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ನೀವು ಆಟೋಮೆಟಿಕ್ ಯಾವುದು ಚರ್ಚೆ ಮಾಡದೆ ನೀವು ಮಾಡಿಬಿಟ್ರೆ ಹೇಗೆ ಅಂತ ನಾನು ಅವ್ರ ಗಮನಕ್ಕೆ ತಂದೆ. ಇವಾಗ ಮಾಸ್ ಟ್ರಾನ್ಸ್ಪೋರ್ಟ್ ಇದು, ಇಲ್ಲಿ ನಿಮ್ಗೇನಾಗತ್ತೆ ಅಂದ್ರೆ ಮಾಸ್ ಟ್ರಾನ್ಸ್ಪೋರ್ಟ್ಗೆ ಪಬ್ಲಿಕ್ ಜಾಸ್ತಿ ಓಡಾಡಬೇಕು ಅಂತಾನೆ ಮಾಸ್ ಟ್ರಾನ್ಸ್ಪೋರ್ಟ್ ಮಾಡೋದು. ಇದು ಕಾಸ್ಟ್ ನೋಡಿ, ನೀವು ಪ್ರತಿ ಒಂದು 15-20 ಕಿಲೋಮೀಟರ್ ಮಾರ್ಗ 20,000, 15,000, 30,000 ಕೋಟಿ ಆಗತ್ತೆ. ಅದ್ಮೇಲೆ ರಾಜ್ಯ ಸರ್ಕಾರನೂ ಪಾಲ್ಕೊಡುತ್ತೆ ಮತ್ತೆ ಕೇಂದ್ರ ಸರ್ಕಾರ ತನ್ನ ಪಾಲ್ಕೊಡುತ್ತೆ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಜಾಸ್ತಿ ಮಾಡಿದ್ರೆ ಜನ ಓಡಾಡ್ತಾರಾ? ನೀವು ಮೊನ್ನೆನೆ ನೀವು 71%, 101% ಮಾಡಿದ್ರೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಇದು ನಮ್ಮ ವಿರೋಧ ಮಾಡಿದಕ್ಕೆ 71% ಬಂತು. ಒಂದೇ ವರ್ಷದಾದ್ಮೇಲೆ ತಿರ್ಗಿ 5% ಮತ್ತೆ ನಿಮಗೆ ಆಟೋಮೆಟಿಕ್ ಒಂದು ಇದು ಕೊಟ್ಬಿಟ್ಟಿದ್ದಾರೆ ಸ್ವಾತಂತ್ರ್ಯ. ಅದು ಸರಿ ಇಲ್ಲ ಸರ್, ಅದು ವಿ ಡೋಂಟ್ ಅಕ್ಸೆಪ್ಟ್ ಅಂತ ಹೇಳ್ಬಿಟ್ಟು ಬಂದೆ. ದಯವಿಟ್ಟು ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ, ಸ್ಯಾಲರಿ ಕ್ಲಾಸ್ಗೆ, ವರ್ಕಿಂಗ್ ಕ್ಲಾಸ್ಗೆ ಮತ್ತೆ ಈ ಅಪ್ ಡೌನ್ ಮಾಡ್ತಾರೆ ಡೈಲಿ, ಅವ್ರಿಗೆ ತುಂಬಾ ಹೊರೆ ಬೀಳುತ್ತೆ. ಇವಾಗ ಅವ್ರು 5 ರೂಪಾಯಿ ಅಂತ ಹೇಳ್ತಾರೆ. 5 ರೂಪಾಯಿ ಅಂದ್ರೆ ಒಂದ್ ಕಡೆ ಹೋದ್ರೆ 5 ರೂಪಾಯಿ, ಅದು ಲಾಸ್ಟ್ ಪಾಯಿಂಟ್ಗೆ. ಮಧ್ಯದ ಪಾಯಿಂಟ್ ಅಲ್ಲಿ ಅದು ಎಷ್ಟಾಗತ್ತೆ ನಾಳೆ ನಾವು ಚೆಕ್ ಮಾಡ್ತೀವಿ. ಸೊ 10 ರೂಪೀಸ್ ಅಂದ್ರೆ ತಿಂಗಳಿಗೆ 300 ರೂಪಾಯಿ ಆಯ್ತು. ಅವನಿಗೆ ಅವನ ಆದಾಯದಲ್ಲಿ ಮಂತ್ಲಿ ಎಕ್ಸ್ಪೆನ್ಸ್ 300 ರೂಪಾಯಿ ಜಾಸ್ತಿ ಕಟ್ಟಬೇಕಾಗತ್ತೆ. ಅದಕ್ಕೆ ನಮ್ಮ ವಿರೋಧ ಇದೆ ಸರ್. ನಾವು ಅವರಿಗೆ ಒಂದು ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕರೀರಿ ಅಂತ ನಾನು ಹೇಳಿದ್ದೀನಿ. ಬೆಂಗಳೂರು ಮೆಟ್ರೋ ಅಂಡ್ ಸಬರ್ಬನ್ ರೈಲು ಪ್ಯಾಸೆಂಜರ್ಸ್ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮಂಡೋತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಷ್ಕೃತ ಟಿಕೆಟ್ ದರ ಫಿಕ್ಸ್. ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ದುಬಾರಿ ಆಗುತ್ತೆ. ಪ್ರಯಾಣಿಕರ ಅಸೋಸಿಯೇಷನ್ನಿಂದ ಬಿಎಂಆರ್ಸಿಎಲ್ ಎಂಡಿ ಭೇಟಿ. ನಿನ್ನೆ ಬಿಎಂಆರ್ಸಿಎಲ್ ಎಂಡಿ ಭೇಟಿ ಮಾಡಿರುವಂತಹ ನಿಯೋಗ ಮೆಟ್ರೋ ಟಿಕೆಟ್ ದರವನ್ನ ಕಡಿತ ಮಾಡಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ನಿಯೋಗದ ಮನವಿಯನ್ನ ಬಿಎಂಆರ್ಸಿಎಲ್ ಪುರಸ್ಕರಿಸಿಲ್ಲ. ದರ ಕಡಿತ ಸಾಧ್ಯ ಇಲ್ಲ ಅಂತ ಎಂಡಿ ಹೇಳಿದ್ದಾರೆ. ನಮ್ಮ ಮೆಟ್ರೋ ಧೋರಣೆಯ ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಈ ವಿಚಾರವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಯೋಗ ಮನವಿಯನ್ನ ಮಾಡಿಕೊಂಡಿತ್ತು ಮೆಟ್ರೋ ಟಿಕೆಟ್ ದರವನ್ನ ಕಡಿತ ಮಾಡಿ ಅಂತ ಹೇಳಿ, ಆದರೆ ದರ ಕಡಿತ ಸಾಧ್ಯ ಇಲ್ಲ ಅಂತ ಎಂಡಿ ಅವರು ಹೇಳಿದ್ದಾರೆ. ನಮ್ಮ ಮೆಟ್ರೋದ ಈ ಧೋರಣೆಯ ವಿರುದ್ಧವೇ ಈಗ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಈ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೆಟ್ರೋ ಅಂಡ್ ಸಬರ್ಬನ್ ರೈಲು ಪ್ಯಾಸೆಂಜರ್ಸ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರು ನಿನ್ನೆ ಬಿಎಂಆರ್ಸಿಎಲ್ ಎಂಡಿನ ಮೀಟ್ ಮಾಡಿ ಬಂದಿದ್ದಾರೆ. ದರ ಕಡಿಮೆ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿದ್ದಾರೆ. ಬಟ್ ಬಿಎಂಆರ್ಸಿಎಲ್ ಎಂಡಿ ಮಾತ್ರ ದರ ನಿಗದಿ ಕಮಿಟಿ ದರ ಏರಿಕೆ ಮಾಡಿದರೆ ನಾವೇನ್ ಮಾಡಕ್ಕಾಗಲ್ಲ ಅಂತ ಒಂದ್ ಕಡೆ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಜೊತೆ ಈಗ ಅಧ್ಯಕ್ಷರಾದ ಪ್ರಕಾಶ್ ಮಂಡೋತ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ನಿನ್ನೆ ಬಿಎಂಆರ್ಸಿಎಲ್ ಎಂಡಿನ ಮೀಟ್ ಮಾಡಿ ಬಂದಿದ್ರಿ. ಎಂಡಿ ಏನೇನು ತಿಳಿದ್ರು, ದರ ಏನಾದ್ರು ಕಡಿಮೆ ಆಗುತ್ತಾ, ನಾಳೆಯಿಂದ ಜಾಸ್ತಿ ಆಗುತ್ತಾ, ಹೇಗೆ ಸರ್ ಅಂತ? ಸರ್, ಅವರು ಫೇರ್ ಫಿಕ್ಸೇಷನ್ ಕಮಿಟಿ ತೀರ್ಮಾನ ಇದು. ಅವರು ನಮಗೆ 5% ಶೇಕಡ ಪ್ರತಿ ವರ್ಷ ಜಾಸ್ತಿ ಮಾಡಬಹುದು, ಅದಂತೆ ನಾವು ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರು. ನಾನು ಸರ್ ಇದು ಸಮಂಜಸವಾಗಿಲ್ಲ, ಇದು ಪ್ಯಾಸೆಂಜರ್ ಸಾಮಾನ್ಯ ಮತ್ತು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ, ದಯವಿಟ್ಟು ಇದು ಆಗಬಾರ್ದು, ನೋಡಿ ಏನಾದರೂ ಪ್ರಯತ್ನ ಮಾಡಿ ಇದು ತಡೆ ಇಟ್ಬಹುದಾ, ಇದನ್ನ ಹೋಲ್ಡ್ ಮಾಡಬಹುದಾ ಅಂತ ಹೇಳಿದೆ. ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ 5 ವರ್ಷ ಕೊಟ್ಟಿರೋದು ಪ್ರತಿ ವರ್ಷ 5% ಅದು ಸರಿ ಇಲ್ಲ ಸರ್, ಅದು ಆ ಕ್ಲಾಸ್ ನಮಗೆ ಒಪ್ತಾ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ನೀವು ಆಟೋಮೆಟಿಕ್ ಯಾವುದು ಚರ್ಚೆ ಮಾಡದೆ ನೀವು ಮಾಡಿಬಿಟ್ರೆ ಹೇಗೆ ಅಂತ ನಾನು ಅವ್ರ ಗಮನಕ್ಕೆ ತಂದೆ. ಇವಾಗ ಮಾಸ್ ಟ್ರಾನ್ಸ್ಪೋರ್ಟ್ ಇದು, ಇಲ್ಲಿ ನಿಮ್ಗೇನಾಗತ್ತೆ ಅಂದ್ರೆ ಮಾಸ್ ಟ್ರಾನ್ಸ್ಪೋರ್ಟ್ಗೆ ಪಬ್ಲಿಕ್ ಜಾಸ್ತಿ ಓಡಾಡಬೇಕು ಅಂತಾನೆ ಮಾಸ್ ಟ್ರಾನ್ಸ್ಪೋರ್ಟ್ ಮಾಡೋದು. ಇದು ಕಾಸ್ಟ್ ನೋಡಿ, ನೀವು ಪ್ರತಿ ಒಂದು 15-20 ಕಿಲೋಮೀಟರ್ ಮಾರ್ಗ 20,000, 15,000, 30,000 ಕೋಟಿ ಆಗತ್ತೆ. ಅದ್ಮೇಲೆ ರಾಜ್ಯ ಸರ್ಕಾರನೂ ಪಾಲ್ಕೊಡುತ್ತೆ ಮತ್ತೆ ಕೇಂದ್ರ ಸರ್ಕಾರ ತನ್ನ ಪಾಲ್ಕೊಡುತ್ತೆ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಜಾಸ್ತಿ ಮಾಡಿದ್ರೆ ಜನ ಓಡಾಡ್ತಾರಾ? ನೀವು ಮೊನ್ನೆನೆ ನೀವು 71%, 101% ಮಾಡಿದ್ರೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಇದು ನಮ್ಮ ವಿರೋಧ ಮಾಡಿದಕ್ಕೆ 71% ಬಂತು. ಒಂದೇ ವರ್ಷದಾದ್ಮೇಲೆ ತಿರ್ಗಿ 5% ಮತ್ತೆ ನಿಮಗೆ ಆಟೋಮೆಟಿಕ್ ಒಂದು ಇದು ಕೊಟ್ಬಿಟ್ಟಿದ್ದಾರೆ ಸ್ವಾತಂತ್ರ್ಯ. ಅದು ಸರಿ ಇಲ್ಲ ಸರ್, ಅದು ವಿ ಡೋಂಟ್ ಅಕ್ಸೆಪ್ಟ್ ಅಂತ ಹೇಳ್ಬಿಟ್ಟು ಬಂದೆ. ದಯವಿಟ್ಟು ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ, ಸ್ಯಾಲರಿ ಕ್ಲಾಸ್ಗೆ, ವರ್ಕಿಂಗ್ ಕ್ಲಾಸ್ಗೆ ಮತ್ತೆ ಈ ಅಪ್ ಡೌನ್ ಮಾಡ್ತಾರೆ ಡೈಲಿ,
ಅವ್ರಿಗೆ ತುಂಬಾ ಹೊರೆ ಬೀಳುತ್ತೆ. ಇವಾಗ ಅವ್ರು 5 ರೂಪಾಯಿ ಅಂತ ಹೇಳ್ತಾರೆ. 5 ರೂಪಾಯಿ ಅಂದ್ರೆ ಒಂದ್ ಕಡೆ ಹೋದ್ರೆ 5 ರೂಪಾಯಿ, ಅದು ಲಾಸ್ಟ್ ಪಾಯಿಂಟ್ಗೆ. ಮಧ್ಯದ ಪಾಯಿಂಟ್ ಅಲ್ಲಿ ಅದು ಎಷ್ಟಾಗತ್ತೆ ನಾಳೆ ನಾವು ಚೆಕ್ ಮಾಡ್ತೀವಿ. ಸೊ 10 ರುಪೀಸ್ ಅಂದ್ರೆ ತಿಂಗಳಿಗೆ 300 ರೂಪಾಯಿ ಆಯ್ತು. ಅವನಿಗೆ ಅವನ ಆದಾಯದಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ 300 ರೂಪಾಯಿ ಜಾಸ್ತಿ ಕಟ್ಟಬೇಕಾಗತ್ತೆ. ಅದಕ್ಕೆ ನಮ್ ವಿರೋಧ ಇದೆ ಸರ್. ನಾವು ಅವರಿಗೆ ಒಂದು ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಕರೀರಿ ಅಂತ ನಾನು ಹೇಳಿದ್ದೀನಿ. ಬೆಂಗಳೂರು ಮೆಟ್ರೋ ಅಂಡ್ ಸಬ್ಬರ್ಬನ್ ರೈಲು ಪ್ಯಾಸೆಂಜರ್ಸ್ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮಂಡೋತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.